ಕರ್ನಾಟಕದ ಇತಿಹಾಸದಲ್ಲಿ ಕಾವಿ ಎಂದರೆ ಕೇವಲ ಆಧ್ಯಾತ್ಮದ ಸಂಕೇತವಲ್ಲ, ಅದು ಸಮಾಜ ಸೇವೆಯ ಶಕ್ತಿ ಕೂಡ. ಉತ್ತರ ಕರ್ನಾಟಕದ ಕಾಶಿ ಎಂದೇ ಪ್ರಸಿದ್ಧವಾದ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಇಂದು ಲಕ್ಷಾಂತರ ಭಕ್ತರ ಆಶಾಕಿರಣವಾಗಿದೆ. ಇದಕ್ಕೆ ಕಾರಣಕರ್ತರು ಇಂದಿನ ಕಾಲದ ನಡೆದಾಡುವ ದೇವರು ಎಂದೇ ಕರೆಯಲ್ಪಡುವ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಗಳ ಬಾಲ್ಯದಿಂದ ಹಿಡಿದು ಅವರ ಕ್ರಾಂತಿಕಾರಿ ಸಮಾಜ ಸೇವೆಯವರೆಗಿನ ಪಯಣವನ್ನು ತಿಳಿಯೋಣ. ಶ್ರೀಗಳು ಪೂರ್ವಾಶ್ರಮದಲ್ಲಿ ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ 1975 ಅಕ್ಟೋಬರ್ 17 ಜನಿಸಿದರು. ತಂದೆ ನಾಗಪ್ಪ ಸಾಹುಕಾರ್ ಮತ್ತು ತಾಯಿ ಸಿದ್ದಮ್ಮನವರ ಸಂಸ್ಕಾರದಲ್ಲಿ ಬೆಳೆದ ಇವರು ಬಾಲ್ಯದಿಂದಲೇ ತುಂಬಾ ಶಾಂತ ಸ್ವಭಾವದವರು. ಪ್ರಾಥಮಿಕ ಶಿಕ್ಷಣದ ನಂತರ ಆಧ್ಯಾತ್ಮದತ್ತ ಒಲವು ತೋರಿದ ಇವರು ಗದಗಿನ ಶಿವಾನಂದ ಮಠದಲ್ಲಿ ಸನ್ಯಾಸತ್ವದ ದೀಕ್ಷೆ ಪಡೆದರು. 2002 ಇಸವಿಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ 15ನೇ ಪೀಠಾಧಿಪತಿಗಳಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಪಟ್ಟಾಭಿಷೇಕಗೊಂಡರು. ಅಂದಿನಿಂದ ಇವರು ಅಭಿನವ ಗವಿಸಿದ್ದೇಶ್ವರ ರಾದರು. ಕೇವಲ 27ನೇ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ಹೊತ್ತ ಶ್ರೀಗಳು ಮಠವನ್ನು ಕೇವಲ ಧಾರ್ಮಿಕ ಕೇಂದ್ರವಾಗಿ ಸೀಮಿತಗೊಳಿಸದೆ ಅದನ್ನೊಂದು ಜನಸೇವೆಯ ಮಹಾಮನೆಯನ್ನಾಗಿ ಪರಿವರ್ತಿಸಿದರು. ಶ್ರೀಗಳ ಸಾಧನೆ ಅಸಾಧಾರಣವಾದುದು. ಅವರ ಕೆಲವು ಪ್ರಮುಖ ಕಾರ್ಯಗಳೆಂದರೆ ಲಕ್ಷ ವೃಕ್ಷೋತ್ಸವ, ಹಸಿರು ಕರ್ನಾಟಕ ನಿರ್ಮಿಸಲು ಲಕ್ಷಾಂತರ ಸಸಿಗಳನ್ನು ನೆಡುವ ಅಭಿಯಾನ, ಜಲದೀಕ್ಷೆ, ಕೊಪ್ಪಳದಂತಹ ಬರಡಾದ ಪ್ರದೇಶದಲ್ಲಿ ಕೆರೆಗಳ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿ ಜನಸಾಮಾನ್ಯರನ್ನು ಜಲ ಸಂರಕ್ಷಣೆಯಲ್ಲಿ ತೊಡಗಿಸಿದರು. ದಾಸೋಹ, ಪ್ರತಿದಿನ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸೋಹದ ಜೊತೆಗೆ ಅನ್ನ ದಾಸೋಹವನ್ನು ನೀಡಲಾಗುತ್ತಿದೆ. ರಕ್ತದಾನ ಮತ್ತು ಆರೋಗ್ಯ, ಸಾವಿರಾರು ಜನರಿಂದ ರಕ್ತದಾನ ಮಾಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಪ್ರತಿ ವರ್ಷ ನಡೆಯುವ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧ. ಈ ಜಾತ್ರೆಯಲ್ಲಿ ಶ್ರೀಗಳು ನೀಡುವ ಸರಳ ಸಂದೇಶಗಳು, ಮೂಢನಂಬಿಕೆಗಳ ವಿರುದ್ಧದ ಅವರ ಮಾತುಗಳು ಜನಮನ ಗೆದ್ದಿವೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ ಎನ್ನುವ ತತ್ವದಡಿ ಸಮಾಜದಲ್ಲಿ ಬದಲಾವಣೆ ತರುತ್ತಿದ್ದಾರೆ. ಆಡಂಬರವಿಲ್ಲದ ಸರಳ ಜೀವನ, ಸದಾ ಮುಗುಳ್ನಗೆಯ ಮುಖ, ಕಾಯಕವೇ ಕೈಲಾಸ ಎಂದು ನಂಬಿರುವ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಇಂದಿನ ಯುವ ಪೀಳಿಗೆಗೆ ಮಾದರಿ. ಅಂತಹ ಮಹಾನ್ ಚೇತನಕ್ಕೆ ನಮ್ಮದೊಂದು ನಮನ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.